सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमम्नाजगेजं सदजमसदजेजं श्रीसहाजं भजेयं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुर्भाविभूमिवनजे विस्तारे गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनःसरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 190ನೇ ಸುಧಾಮದಲ್ಲಿ ಪರಿಮಳ ಟಿಪ್ಪಣಿಯ ವಿಚಾರ ಆಗ್ತಾ ಇತ್ತು. ಸುಧಾ ಪಂಕ್ತಿಯ ವಿವರಣೆ ಆಯ್ತು. ಅದ್ರ ಮೇಲೆ ಟಿಪ್ಪಣಿಗಳಲ್ಲಿ ಏನ್ ವಿಶೇಷ ವಿಚಾರಗಳನ್ನ ಹೇಳಿದ್ದಾರೆ ಅದನ್ನ ನೋಡ್ತಾ ಇದೀವಿ. ಈಗ ಕರ್ಮಗಳ ನಾಶ ಹೇಗೆ ಅಂತ ಆಗ್ಲಿಂದ ಚರ್ಚೆ ಬರ್ತಾ ಇತ್ತು. ದೊಡ್ಡವರ ಅನುಗ್ರಹ ಆದ್ರೆ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ. ಅದಕ್ಕೊಂದು ಉದಾಹರಣೆನೂ ಕೂಡ ಹಿಂದಿನ ಪಾಠದಲ್ಲಿ ಕೊಟ್ಟಿದ್ದೆ. ದೊಡ್ಡವರ ನಾಮಸ್ಮರಣೆ ಏನಿದೆ, ನಾಮ ಉಚ್ಚಾರಣೆ ಏನಿದೆ, ಆ ಹೆಸರನ್ನು ಹೇಳೋದು, ಹೆಸರನ್ನು ಕೇಳೋದು, ಇಷ್ಟು ಸಾಕು. ಅದರಿಂದಲೇ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಎಲ್ಲಾ ಕರ್ಮಗಳು, ಏನೇನ್ ಕೆಟ್ಟ ಕರ್ಮ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ. ಕರ್ಮ ಹೋದ್ಮೇಲೆ ದುಃಖನೂ ಹೋಗತ್ತೆ ಅಂತ ಅರ್ಥ. ದುಃಖ ಕಳಿಯತ್ತೆ ಅಂದೇನರ್ಥ, ಕರ್ಮ ಕಳೆದ ಹಾಗೆ ಲೆಕ್ಕ. ಆದ್ರಿಂದ ಕರ್ಮ ಇದೆ, ದುಃಖ ಬರ್ದೇ ಇರೋ ಹಾಗೆ ಅದನ್ನ ತಡೆಯತ್ತೆ ಅಂದೇನು, ಅದ್ ಬದುಕಿದ್ದು ಸತ್ತಿರೋ ತರ ಕರ್ಮ. ಯಾಕಂದ್ರೆ ಬದುಕಿದ್ಮೇಲೆ ಮಾತಾಡ್ಬೇಕು ಒಬ್ಬ ವ್ಯಕ್ತಿ. ಬದುಕಿದ್ರು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅವನು ಇದ್ದು ಉಪಯೋಗ ಏನು? ಆ ತರ ಅವನು ಬದುಕಿದ್ದು ಸತ್ತಂತೆ ಅಂತ ಹೇಳ್ತೀವಲ್ಲ, ಹಾಗೆ ಕರ್ಮಗಳು ನಮ್ಮ ಹತ್ರ ಇದ್ರು ಅದು ನಮ್ಗೆ ಫಲ ಕೊಡ್ಲಿಲ್ಲ, ದುಃಖನೂ ಕೊಡ್ಲಿಲ್ಲ, ಸುಖನೂ ಕೊಡ್ಲಿಲ್ಲ ಅಂತ ಆದ್ರೆ ಕರ್ಮ ಇದ್ದೇನು ಉಪಯೋಗ? ಅದು ಜೀವಂತ ಶವ ಅನಿಸ್ಕೊಳತ್ತೆ ಅಷ್ಟೇ, ಅದೇನ್ ಕಾರ್ಯ ಇಲ್ಲ. ಹಾಗೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ತನ್ನ ನಾಮಸ್ಮರಣೆ, ತನ್ನ ನಾಮೋಚ್ಚಾರಣೆ ಅಥವಾ ಮಹಾನುಭಾವರಾದವರು ಬೇರೆಯವರು ಯಾರಿದ್ದಾರೆ ಅವರ ನಾಮ ಉಚ್ಚಾರಣೆ ನಾಮಸ್ಮರಣೆಯಿಂದ ಏನಾಗುತ್ತೆ ಅಂದ್ರೆ, ಇದ್ದ ಕರ್ಮ ಫಲ ಕೊಡಲ್ಲ, ಒಂದ ಕರ್ಮನೇ ಇರಲ್ಲ, ಎರಡರಲ್ಲಿ ಒಂದು. ಇಲ್ಲಿ ಸಿದ್ಧಾಂತ ಮಾಡ್ತಾ ಇರೋದು ಕರ್ಮನೇ ಇರಲ್ಲ ಅಂತ ಹೇಳ್ತಾ ಬಂತು. ಇಷ್ಟು ವಿಷಯ. ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿಚಾರ ಬಂತು. ಆತ್ಮನೋ ವೈ ಶರೀರಾಣಿ ಇತಿ ಪ್ರಾಗುಕ್ತ ವಾಕ್ಯೆ ಯೋಗ ವಿಧೇರ ಅಭಾವಾದಿ ಭಾವ. ಅಲ್ಲ, ಈಗ ತಪಸ್ ಮಾಡಿದವನು ತಾನು ಕಾಯವ್ಯೂಹವನ್ನು ತಗೊಳ್ತಾನೆ. ಕಾಯವ್ಯೂಹ ಅಂದ್ರೆ, ಕಾಯ ಅಂದ್ರೆ ದೇಹ, ವ್ಯೂಹ ಅಂದ್ರೆ ಗುಂಪು. ಒಂದು 50, 100, 1000 ದೇಹವನ್ನು ತಗೊಳ್ತಾರೆ. ಯಾರೋ ಒಬ್ಬ ಯೋಗಿ. ಅಷ್ಟೊಂದು ದೇಹ ತಗೊಳ್ಲಿಕ್ಕೆ ಏನ್ ಕಾರಣ? ಅವನಲ್ಲಿದ್ದ ತಪಶಕ್ತಿ. ಇಷ್ಟು
ಆದ್ರೆ ತಪಶಕ್ತಿ ಇದ್ದವನು ಇಷ್ಟಿಷ್ಟು ದೇಹಗಳನ್ನು ಪಡ್ಕೊಳ್ತಾನೆ. ಹಾಗಾದ್ರೆ ತಪಶಕ್ತಿನೇ ಯಾವ್ದಕ್ ಕಾರಣ? ಅಷ್ಟೊಂದು ದೇಹಗಳನ್ನ ಪಡೆಯೋದಕ್ ಕಾರಣ ಅಂತ ಇಲ್ಲ. ಆತರ ಒಂದು ಶಾಸ್ತ್ರ ವಾಕ್ಯ ಸಿಗಲ್ಲ. ಅದನ್ನ ಒಪ್ತೀರಾ ಇಲ್ವಾ? ಒಪ್ತೀವಿ. ಹಾಗಾದ್ರೆ ಅದೇ ತರ ಭಗವಂತನ ಜ್ಞಾನ ಬಂದ ಕೂಡ್ಲೆ ನಮ್ಮ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಅನ್ಲಿಕ್ಕೆ ವಾಕ್ಯ ಹುಡುಕೋ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಹೇಗೆ ಆತ್ಮನೋ ವೈ ಶರೀರಾಣಿ, ಅಲ್ಲಿ ಹೇಗೆ ತಪಶಕ್ತಿ ಅನೇಕ ದೇಹಗಳನ್ನು ತಗೊಳ್ಳೋದಕ್ ಕಾರಣ ಅನ್ಲಿಕ್ಕೇನು ವಾಕ್ಯ ಸಿಗಲ್ಲ. ಆದ್ರೆ ಒಪ್ತೀರೋ ಇಲ್ವೋ? ಅದೇ ತರ ನಾವು ಹೋಗ್ತೀವಿ ಅಂತ. ಹೀಗೆ ಒಂದ್ ವಾದ ಬಂತು. ಸಮಂ ಪ್ರಕೃತಿ ಇದೆ, ಇಲ್ಲೂ ಅದೇ ಉತ್ತರ ಅಂತ. ಯಾಕೆ ಇಲ್ಲೇನ್ ಬಂತು? ಭಗವಂತನ ಜ್ಞಾನ ಬಂದಾಗ ಅಂದ್ರೆ ಅವನನ್ನ ಸಾಕ್ಷಾತ್ ನೋಡಿದಾಗ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಆ ಒಂದು ಗಂಟು ಏನಿದೆ ಅವಿದ್ಯೆಯ ಗಂಟು, ಆ ಅವಿದ್ಯೆಯ ಗಂಟು ಹೊರಟೋಗತ್ತೆ ಅಂತ ಬಂತು. ಇದು ಒಂದು. ಛಿದ್ಯಂತೆ ಸರ್ವ ಸಂಶಯ ಅಂತ, ಅವನ ಎಲ್ಲಾ ಸಂಶಯಗಳು ಛಿದ್ಯಂತೆ ಸೀಳಿ ಹೋಗುತ್ತೆ ಅಂತ ಬಂತು. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಕರ್ಮಗಳು ಕ್ಷಯ ಆಗತ್ತೆ, ನಾಶ ಹೊಂದತ್ತೆ ಅಂತ ಬಂತು. ಯಾವಾಗ? ಭಗವಂತ ನೋಡಿದಾಗ. ಅಂದ್ರೆ ನೋಡಿದಾಗ ಇಷ್ಟ ಫಲ ಹೇಳಿದ್ದಾರೆ ಅಂದ್ರೆ ಹಾಗೆ ದೇವರನ್ನ ನೋಡೋದಕ್ಕೆ ಏನ್ ಫಲ ಅಂದ್ರೆ ಎಲ್ಲಾ ಕರ್ಮಗಳನ್ನ ಕಳ್ಕೊಳ್ಳೋದೇ ಫಲ ಅಂತ. ಹೀಗೆ ಇದರಿಂದ ನಮಗ ಅರ್ಥ ಆಗುತ್ತೆ. ಹಾಗಾದ್ರೆ ಎಷ್ಟೋ ಬಾರಿ ಇದನ್ ಮಾಡಿ ಅಂತ ಹೇಳೋ ವಾಕ್ಯ ಸಿಗ್ಬೇಕಾಗಿಲ್ಲ. ಈಗ ಇಷ್ಟೊಂದ್ ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟು ಒಳ್ಳೇದಾಗತ್ತೆ ಅಂತ ಇರುತ್ತೆ. ಎಲ್ಲೂ ಹಾಗೆ ಹೇಳಿಲ್ಲ. ಇಷ್ಟ ಪ್ರದಕ್ಷಿಣೆ ಮಾಡಿದಾಗ ಇದೇ ಫಲ ಆಗತ್ತೆ, ಈ ಫಲಕ್ಕೆ ಇದೇ ಪ್ರದಕ್ಷಿಣೆ ಕಾರಣ, ಈ ಫಲಕ್ಕೆ ಇದೇ ಪ್ರದಕ್ಷಿಣೆ ಕಾರಣ, ಹಂಗೆಲ್ಲ ಇರಲ್ಲ. ಆದ್ರೆ ಪ್ರದಕ್ಷಿಣೆ ಮಾಡಿದಾಗ ಇಷ್ಟ ಫಲ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಅಂತ. ನಾವೇನ್ ಒಳ್ಳೆ ಕೆಲಸ ಮಾಡ್ತೀವಿ ಆ ಒಳ್ಳೆ ಕೆಲಸದಿಂದ ಏನ್ ಫಲ ಸಿಗತ್ತೆ ಫಲ ನೋಡ್ಕೊಂಡು ವಿಧಿ ಕಲ್ಪನೆ ಮಾಡೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ಒಂದು 10 ಬಾರಿ ಅವನು ಪ್ರಯೋಗ ಮಾಡ್ತಾನೆ. ಈಗ ಡಾಕ್ಟರ್ಗಳಿರ್ತಾರೆ, 10 ಬಾರಿ ಆ ಪ್ರಾಣಿ ಮೇಲೆ ಈ ಪ್ರಾಣಿ ಮೇಲೆ ಎಲ್ಲ ಒಂದಿಷ್ಟು ರಿಸರ್ಚ್ ಮಾಡಿದ್ರು, ಎಲ್ಲ ಸಂಶೋಧನೆ ಮಾಡಿ ಪ್ರಯೋಗ ಮಾಡಿದ್ರು. ಕೊನೆಗೆ ತೀರ್ಮಾನಕ್ಕೆ ಬಂದ್ರು, ಇದು ಇಲ್ಲಿ ಹಾಕಿದ್ರೆ ಇಷ್ಟು ಇದಕ್ಕೆ ಫಲ ಇದೆ, ಇದು ಇದಕ್ಕೆ ಕಾರಣ ಅಂತ ತೀರ್ಮಾನಕ್ಕೆ ಬಂದ್ರು. ಅದ್ ಹೇಗ್ ಬಂದ್ರು? ಶಾಸ್ತ್ರ ಇರ್ಲಿಲ್ಲ, ಪ್ರಯೋಗ ಮಾಡಿದ್ರು. ಮಾಡಿ ಏನಾಯ್ತು ಅಂದ್ರೆ ಕೊನೆಗೆ ಫಲ ನೋಡ್ಕೊಂಡು ಈ ಫಲ ಸಿಗ್ಬೇಕು ಅಂದ್ರೆ ಹೀಗ್ ಮಾಡಿದ್ರೆ ಸಿಕ್ತು, ಹೀಗ್ ಮಾಡಿದ್ರೆ ಸಿಕ್ತು ಅಂತ ಅನೇಕ ಬಾರಿ ನೋಡಿ ಒಂದ್ ತೀರ್ಮಾನಕ್ಕೆ ಬಂದು ಈ ಔಷಧಿ ತಗೊಂಡ್ರೆ ಇದು ಪರಿಹಾರ ಆಗೇ ಆಗತ್ತೆ ಅಂತ ಕಾರ್ಯಕಾರಣ ಭಾವ ತೀರ್ಮಾನ ಮಾಡಿದ್ರು. ಇದಕ್ಕಿದ ಕಾರಣ, ಇದಕ್ಕಿದ ಕಾರಣ ಅಂತ. ಹೇಗೆ ಅನೇಕ ಬಾರಿ ಪ್ರಯೋಗ ಮಾಡಿ ಅದೇ ತರ ಶಾಸ್ತ್ರದಲ್ಲಿ ವಾಕ್ಯಗಳು ಸಿಗದೆ ಇರಬಹುದು, ಆದ್ರೆ ಫಲ ಹೇಳಿರೋ ಪ್ರಯುಕ್ತ ಇದಕ್ಕೆ ಕಾರಣ ಅಷ್ಟೇ, ಮುಗಿತು, ಇಷ್ಟ ಮಾಡಿದ್ರೆ ಇದಾಗುತ್ತೆ ಅಂತ ಸಿಕ್ಬಿಡುತ್ತೆ. ಹೀಗೆ ಫಲವನ್ನ ಇಲ್ಲೂ ಕಲ್ಪನೆ ಮಾಡ್ತೀವಿ. ಅದರಿಂದ ದೇವರ ಅಪರೋಕ್ಷ ಜ್ಞಾನ ಆದವನಿಗೆ ಎಲ್ಲಾ ಕರ್ಮಗಳ ನಾಶ ಆಗತ್ತಲ್ವಾ ಅಂದ್ರೆ ಅದ್ ತಪ್ಪಂತೆ. ಯಾಕೆ? ಒಂದು ವಾಕ್ಯ ವಿರೋಧ ಬರುತ್ತೆ ನೀವು ಹೀಗೆ ಹೇಳಿದ್ರೆ. ಆಗ ಪರಿಮಳದಲ್ಲಿ ಒಂದು ವಾಕ್ಯ ಉಲ್ಲೇಖ ಮಾಡಿದ್ದಾರೆ. ಇದು ಇರೋದು ವಾಕ್ಯ ಈಗಾಗ್ಲೇ ನಾವು ಒಂದು 6-7 ಲೈನ್ ಓದಾಗಿದೆ, ಅದಾದ್ಮೇಲೆ ಸಿಗುತ್ತೆ ಪರಿಮಳದಲ್ಲಿ. ನನು ದೃಷ್ಟಿ ಮಾತ್ರೇಣ ಅಖಿಲ ಕರ್ಮಕ್ಷಯ ಅಂಗೀಕಾರೇ ನಾಭುಕ್ತಂ ಕ್ಷೀಯತೆ ಕರ್ಮ ಇತ್ಯಾದಿ ವಾಕ್ಯ ವಿರೋಧ ಸ್ಯಾತ್. ಅಲ್ಲಿ ನೀವು ದೃಷ್ಟಿ ಮಾತ್ರ, ಒಂದ್ ದೃಷ್ಟಿ ದೇವರದ್ದು ಬಿತ್ತು ಅಂದ್ರೆ ಎಲ್ಲಾ ಕರ್ಮಗಳು ಹೊರಟೋಗತ್ತೆ ಅಂತ ಇದೆಯಲ್ಲ, ಹೀಗ್ ಒಪ್ಪಿದ್ರೆ ಒಂದು ಮಾತಿನ ವಿರೋಧ ಇದೆ. ನಿಮ್ಗೆ ಒಂದ್ ಪ್ರಮಾಣ ಕೊಡ್ತೀವಿ ತಗೊಳ್ಳಿ. ಏನು? ನಾಭುಕ್ತಂ ಕ್ಷೀಯತೆ ಕರ್ಮ, ಕರ್ಮ ಅಭುಕ್ತಂ ನ ಕ್ಷೀಯತೆ. ಅಭುಕ್ತಂ ಅಂದ್ರೆ ತಿಂದೇ ಇದ್ರೆ, ಅನುಭವಿಸದೇ ಇದ್ರೆ. ಭುಕ್ತ ಅಂದ್ರೆ ತಿನ್ನೋದು, ಅಂದ್ರೆ ಈಗಾಗಲೇ ತಿಂದ ಏನು ಅಂತ. ಅಭುಕ್ತ ಅಂದ್ರೆ ಇನ್ನು ತಿಂದಿಲ್ಲ, ಅನುಭವಿಸಿಲ್ಲ ಅಂತ ಅರ್ಥ. ಕರ್ಮ ಅನುಭವಿಸಿಲ್ಲ ಅಂತ ಆದ್ರೆ ಅದು ನಕ್ಷೀಯತೆ, ಅದು ನಾಶ ಆಗಲ್ಲ ಅಂತ ಸ್ಪಷ್ಟ ವಾಕ್ಯ ಇದೆಯಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಅಲ್ಲೇನ್ ಹೇಳಿದ್ದು? ಜ್ಞಾನದಿಂದ ಕರ್ಮ ನಾಶ ಆಗತ್ತೆ ಅಂತ ನಾವು ಒಪ್ಪಿದ್ ಎಲ್ಲಾ ಕರ್ಮಗಳ ಬಗ್ಗೆ ಅಲ್ಲ, ಪ್ರಾರಬ್ಧ ಕರ್ಮ ಬಿಟ್ಟಷ್ಟೇ. ಪ್ರಾರಬ್ಧ ಕರ್ಮ ಅದು ಅಭುಕ್ತಂ ನ ಕ್ಷೀಯತೆ, ಅದನ್ನ ಅನುಭವಿಸದೆ ಅದನ್ನ ತೀರಿಸ್ಕೊಳ್ಲಿಕ್ ಆಗಲ್ಲ. ಆದ್ರಿಂದ ಎಲ್ಲಾ ಕಡೆ ಕರ್ಮ ಅಂತ ಬಂದ ಕೂಡಲೇ ಎಲ್ಲಾ ಕರ್ಮ ಅಂತ ಅರ್ಥನ? ಅಲ್ಲ. ಎಲ್ಲಾ ಕಡೆ ಇವಾಗ ಒಬ್ರೇ 100 ಜನ ಹೆಸರು ಒಂದೇ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಕೃಷ್ಣ ಅಂತ 100 ಜನ ಹೆಸರು ಇಟ್ಕೊಂಡಿರ್ತಾರೆ. ಕೃಷ್ಣನ್ ಕರ್ಕೊಂಬಂದಿಂದ ಬರೀ ಅದೇ ಕೃಷ್ಣನ? ಬೇಕಾದಷ್ಟು ಜನ ಇದ್ದಾರೆ, ಒಬ್ರಲ್ಲ ಇಬ್ರಲ್ಲ, ಬೇಕಾದಷ್ಟು ಜನ ಇರ್ತಾರೆ. ಹಾಗೆ ಕರ್ಮ ಅಂದ್ರೆ ಬೇಕಾದಷ್ಟು ಕರ್ಮ ಇದೆ, ಈ ಕರ್ಮನೆ ಆ ಕರ್ಮನೆ ಅಂತ ವಿಶೇಷವಾಗಿ ಉಲ್ಲೇಖ ಮಾಡ್ಬೇಕು ಅದಕ್ಕೆ ಹೊರತು ಸಾಮಾನ್ಯವಾಗಿ ಕರ್ಮ ಎಲ್ಲ ಜ್ಞಾನದಿಂದ ಹೋಗ್ಬಿಡತ್ತೆ ಅಂದ್ರೆ ಹಾಗಲ್ಲ. ಜ್ಞಾನದಿಂದ ಕೆಲವು ಕರ್ಮಗಳು ಹೋಗುತ್ತೆ, ಕೆಲವು ಅನುಭವದಿಂದ ಅಂದ್ರೆ ಭೋಗಿಸಿ ಹೋಗಿಸ್ಕೊಡ್ಬೇಕು ಅಂತ ಅರ್ಥ. ಅದರಿಂದ ಆ ರೀತಿ ವ್ಯಾಖ್ಯಾನವೇ ಅಲ್ಲ. ಯಾಕೆಂದ್ರೆ ಅಲೌಕಿಕ. ಯಾಕೆ ಇದೊಂದು ಆಕ್ಷೇಪ ಮಾಡ್ತಾನೆ ಒಂದ್ ಪೂರ್ವ ಪಕ್ಷಿ. ಅಲ್ಲ, ಇದು ನಮ್ಗೆ ಅನುಭವಕ್ಕೆ ಬಂದಿಲ್ಲ, ನೀವೇನ್ ಹೇಳ್ತೀರಿ? ದೇವರು ನೋಡ್ತಾನಂತೆ, ದೇವರು ನೋಡಿದ ಕೂಡಲೇ ಅವನ ಪಾಪದ ಮೂಟೆ ಏನೇನ್ ಕರ್ಮ ಇತ್ತು ಎಲ್ಲ ಹೊರಟೋಗ್ಬಿಡತ್ತೆ ಒಂದ್ ಕ್ಷಣದಲ್ಲಿ ಅಂತ ಹೇಳ್ತಾರೆ.
ಇದು ಅಲೌಕಿಕ. ಇದನ್ನ ನೋಡ್ಲೇ ಇಲ್ಲ ನಾವು ಜಗತ್ತಿನಲ್ಲಿ. ನೀವು ಅನುಭವಕ್ಕೆ ಬರೋದನ್ನ ಹೇಳಿ. ಬರ್ದೇ ಇರೋ ಸುಮ್ನೆ ದೇವ್ರು ಬಂದಂತೆ ಕಣ್ಮುಂದೆ ಒಂದಿಷ್ಟು ಸಾವಿರಾರು ಕರ್ಮಗಳು ಅನಂತ ಜನ್ಮದ ಕರ್ಮ ಕಳ್ಕೊಂಡ್ಬಿಟ್ನಂತೆ. ಇದ್ ಹೇಗ್ ಸಾಧ್ಯ? ನಾವು ಮಾಡಿದ ಕರ್ಮ ನಾವು ಅನುಭವಿಸದೆ ನಾವು ಹೇಗ್ ಕಳ್ಕೊಳ್ಳೋದು ಅಂತ ಒಂದು ಆಕ್ಷೇಪವನ್ನ ಇಲ್ಲಿ ಎತ್ಕೊಂಡ್ರು. ನಾನು ಅಲೌಕಿಕೋಯಂ ಜ್ಞಾನಾದೇವ ಅಖಿಲ ಕರ್ಮ ಕ್ಷಯ ಅಂಗೀಕಾರ. ಇದು ಅಲೌಕಿಕ, ಎಲ್ಲೂ ಕಂಡಿಲ್ಲ. ಜ್ಞಾನ ಬಂದು ಕೂಡಲೇ ಎಲ್ಲಾ ಕರ್ಮಗಳನ್ನು ಕಳ್ಕೊಡ್ತಾನೆ, ಎಲ್ಲಿದೆ ಹೀಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಿಮ್ದು ಅಲೌಕಿಕ. ಹಾಗಾದ್ರೆ ಏನು? ತಪಶಕ್ತಿಯಿಂದ 1000 ದೇಹ ತಗೊಳ್ತಾರಂತೆ, ನಾವೇನ್ ನೋಡ್ಲಿಲ್ಲಪ್ಪ ಹಾಗೆ ಯಾರು ಅಂತ ರಾಯರು ಅದಕ್ಕೆ ಜಯತೀರ್ಥರು ಕೊಟ್ಟ ಉತ್ತರವನ್ನ ಹಾಗೆ ಸೇರಿಸಿ ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ. ಅನ್ನ ಕಾಯವ್ಯೂಹೇನ ಅಖಿಲ ಕರ್ಮಕ್ಷಯಸ್ಯಾಪಿ ಅಲೌಕಿಕತ್ವ. ಒಂದಿಷ್ಟು ದೇಹ ತಗೊಂಡು ಕರ್ಮನಾಶ ಪಡಿಸ್ಕೊಳ್ತಾರೆ, ಅದು ಹೇಗ್ ಸರಿ? ದೇಹ ತಗೊಳ್ಬೋದು ನಿಜ, ಅದೇ ಕರ್ಮ ಹೋಗಿದೆ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ಅದು ಗೊತ್ತಾಗ್ಲಿಕ್ಕೂ ನಿಮ್ಗೊಂದು ಯೋಗ್ಯತೆ ಬೇಕು, ಅದು ಸಾಧ್ಯ ಇಲ್ಲ ಅಂತ ಇಷ್ಟು ಪರಿಮಳ ಟಿಪ್ಪಣಿಯಲ್ಲಿ ಬಂದ ವಿಚಾರ. ಇದಾದ್ಮೇಲೆ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಈ ಪ್ರಾಯಶ್ಚಿತ್ತ ಅನ್ನೋ ಒಂದು ಶಬ್ದಕ್ಕೆ ಅರ್ಥ ಬರೀತಾರೆ. ಇದು ಒಳ್ಳೆ ವಿಷಯ. ಪ್ರಾಯಶ್ಚಿತ್ತಂ ಅಂದ್ರೆ ಏನರ್ಥ? ನಾವ್ ಹೇಳ್ತೀವಲ್ಲ, ಈ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ, ಈ ಪಾಪಕ್ಕಿದು, ನಾವು ಮಾಡಿರೋ ತಪ್ಪಿಗೆ ಏನ್ ಪ್ರಾಯಶ್ಚಿತ್ತ? ಹರಿನಾಮಸ್ಮರಣೆ ಪ್ರಾಯಶ್ಚಿತ್ತ. ಏನ್ ಪ್ರಾಯ ಚಿತ್ತ ಏನಿದು? ಅದಕ್ಕೆ ಇಲ್ಲಿ ಯಾದುಪತ್ಯದಲ್ಲಿ ವಿವರಣೆ ಕೊಡ್ತಾರೆ. 2ನೇ ಲೈನು, ಪ್ರಾಯ ಪಾಪಂ ವಿಜಾನೀಯ ಚಿತ್ತಂ ತಸ್ಯ ವಿಶೋಧಕಂ ಇತಿ ವಚನ ಇತಿ ಭಾವ. ಪ್ರಾಯ ಅಂದ್ರೆ ಪಾಪ ಅಂತ ಅರ್ಥ. ಪ್ರಾಯ ಇಸ್ ಈಕ್ವಲ್ ಟು ಪಾಪ. ಚಿತ್ತ ಅಂದ್ರೆ ಮನಸ್ಸು ಅಂತ ಅರ್ಥ ಅಲ್ಲ. ವಿಶೋಧಕಂ ಅಂದ್ರೆ ಅದನ್ನ ಶೋಧಿಸೋದು. ಈಗ ವಸ್ತ್ರ ಕೊಡ್ತೀವಿ, ತುಂಬಾ ಹಾಳಾಗೋಗಿತ್ತು, ಅದನ್ನ ಕ್ಲೀನಾಗೆ ಅವನು ವಿಶೋಧನೆ ಮಾಡಿ ಕೊಡ್ತಾನೆ, ಒಗೆದು ಕೊಡ್ತಾನೆ ಚೆನ್ನಾಗಿ. ಅದನ್ನ ಹೋಗಿ ಆ ಮಾಲಿನ್ಯ ಹೋಗಿ ಶುದ್ಧವಾಗಿ ಕೊಡ್ತಾನೆ. ಆ ಶೋಧನೆ ಮಾಡುತ್ತೇನೆ ಅಂತ ಅರ್ಥ. ಇಲ್ಲಿ ಪಾಪಗಳನ್ನ ದೇವರಿಗೆ ಕೊಟ್ರೆ ಅವನು ಶೋಧನೆ ಮಾಡಿ ಕೊಡ್ತಾನೆ, ಅಂದ್ರೆ ಪಾಪ ಇಲ್ದೇ ಇರೋ ಹಾಗೆ ಮಾಡ್ತಾನೆ. ಹೇಗೆ ಅಲ್ಲಿ ಬಟ್ಟೆಯಲ್ಲಿರೋ ಕೊಳೆನ ಹೋಗಿಸ್ತಾನೋ ಒಗೆಯೋನು, ಅದೇ ರೀತಿ ಇಲ್ಲಿ ನಮ್ಮ ಪಾಪಗಳನ್ನೆಲ್ಲ ಇಲ್ದೇ ಇರೋ ಹಾಗೆ ಮಾಡ್ತಾನೆ. ಅದರಿಂದ ನಾವು ಸರ್ವಾತ್ಮನ ದೇವರಿಗೆ ಸಮರ್ಪಣೆ ಮಾಡ್ಕೊಂಡ್ರೆ ಬಟ್ಟೆಯಲ್ಲಿರೋ ಕೊಳೆ ತೆಗಿಯೋ ತರ ದೇವ್ರು ನಮ್ಮಲ್ಲಿರೋ ಪಾಪವನ್ನು ಕಳಿತಾನೆ ಅಂತ ಅರ್ಥ. ಅದನ್ನ ಪ್ರಾಯ ಚಿತ್ತಂ, ಪ್ರಾಯಶ್ಚಿತ್ತಂ, ಪ್ರಾಯಶ್ಚಿತ್ತಂ ಅಂತ ಸೇರಿಸಿದ್ದಾರೆ. ಪ್ರಾಯ ಅಂದ್ರೆ ಪಾಪ, ಅದನ್ನ ಚಿತ್ತಂ ಅಂದ್ರೆ ನಾಶಪಡಿಸುವಂತ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಸಂಧ್ಯಾ ವಂದನೆಗೆ ಪ್ರಾಯಶ್ಚಿತ್ತ ಅಂತ ಕರೆಯಲ್ಲ, ಅದು ಕರ್ತವ್ಯ ಕರ್ಮ, ಅದ್ ಮಾಡುವಂತ ಕರ್ಮ. ಯಾವುದು ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ, ಉದಾಹರಣೆಗೆ ನೋಡಿ, ಸಂಧ್ಯಾ ವಂದನೆಯಲ್ಲಿ ಕಾಲ ಕಾಲಕ್ಕೆ ಅರ್ಘ್ಯ ಕೊಡದೆ ಇದ್ರೆ ಏನ್ ಮಾಡ್ತಾರೆ? ಪ್ರಾಯಶ್ಚಿತ್ತ ಅರ್ಘ್ಯ ಕೊಡ್ಬೇಕು ಅಂತ ಹೇಳ್ತಾರೆ. 4ನೇ ಅರ್ಘ್ಯ ಪ್ರಾಯಶ್ಚಿತ್ತ ಅರ್ಘ್ಯ. ಪ್ರಾತಃ ಕಾಲ ಕಳೆದು ಹೋಯ್ತು, ಅದನ್ನ ಅತೀತ ಕಾಲ ಪ್ರಾಯಶ್ಚಿತ್ತಾರ್ಥಂ ಪುನರರ್ಘ್ಯ ಪ್ರದಾನ ಕರೀಕ್ಷೆ. ಅಲ್ಲಿ ಪ್ರಾಯಶ್ಚಿತ್ತ ಅಂದ್ರೇನು? ಯಾವ್ದನ್ ಪ್ರಾಯಶ್ಚಿತ್ತ ಅಂತ ಕರ್ತಿರೋದು? ಅರ್ಘ್ಯ ಕರ್ಮ. 4ನೇ ಬಾರಿ ಏನ್ ಅರ್ಘ್ಯ ಕೊಡ್ತೀವಿ ಆ ಕರ್ಮ ಅದು ಪ್ರಾಯಶ್ಚಿತ್ತ ಕರ್ಮ. ಅಂದೇನರ್ಥ? 3 ಅರ್ಘ್ಯ ಕೊಡ್ಬೇಕಾಗಿದ್ದವನು ತಪ್ಪಿಸ್ದ, ಅದರಿಂದ ಒಂದು ಪಾಪ ಬಂತು, ಆ ಪಾಪವನ್ನ ಕಳಿಲಿಕ್ಕೆ 4ನೇ ಅರ್ಘ್ಯ ಪ್ರಾಯಶ್ಚಿತ್ತಾರ್ಘ್ಯ ಕೊಡ್ತೇನೆ ಅಂತ. ಅಲ್ಲೇನರ್ಥ ಆ ಶಬ್ದಕ್ಕೆ? ಪ್ರಾಯ ಅಂದ್ರೆ ಪಾಪ. ಯಾಕೆ ಪಾಪ ಬಂತು? 3 ಕೊಡ್ಲಿಲ್ಲ, 3 ಮಾತ್ರ ಕೊಡ್ಬೇಕಾಯ್ತು, 3 ಕೊಟ್ಟ, ಆದ್ರೆ ಟೈಮ್ ಕೊಡ್ಲಿಲ್ಲ ಅಂತ. ಆ ಟೈಮ್ ನಲ್ಲಿ 3 ಅರ್ಘ್ಯ ಕೊಡದೇ ಇರೋದ್ರಿಂದ ಅದೊಂದು ಪಾಪ ಬಂತು. ಆ ಪಾಪವನ್ನ ಚಿತ್ತ ಶೋಧನೆ ಮಾಡುವಂತ 4ನೇ ಅರ್ಘ್ಯವನ್ನ ಕೊಡ್ತೀನಿ ಅಂತ ಅರ್ಥ. ಇದು ಪ್ರಾಯಶ್ಚಿತ್ತಾರ್ಘ್ಯ ಅನ್ನೋ ಶಬ್ದಕ್ಕರ್ಥ. ಇದು ಎಲ್ಲಿದೆ ಪ್ರಾಯಶ್ಚಿತ್ತ ಶಬ್ದಕ್ಕರ್ಥ? ಇಲ್ಲಿ ಯಾವ್ದು ಪದ್ಯದಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ, ಅದನ್ನಲ್ಲಿ ಗಮನಿಸ್ಬೋದು. ಇದಾದ್ಮೇಲೆ ಆರ್ಥವಾದಿಕ ಮಿತಿ ಆತ್ಮನೋ ವೈ ಶರೀರಾಣಿ ಬಹುನಿ ಮನುಜಾಧಿಪ ಇತ್ಯಾದಿ ಅರ್ಥವಾದೋಕ್ತಮಿತ್ಯರ್ಥ. ಅರ್ಥವಾದ ಅಂತ ಶಾಸ್ತ್ರದಲ್ಲಿ ಬಳಸ್ತಾರೆ. ಈ ಅರ್ಥವಾದ ಅಂದ್ರೆ 2 ತರ ಇರುತ್ತೆ, ಹೊಗಳೋದು ತೆಗಳೋದು ಅಂತ ಅರ್ಥ. ಈಗ ಒಬ್ರನ್ನ ಹೇಗಾದ್ರೂ ಮಾಡಿ ಸಂಧ್ಯಾ ವಂದನೆ ಅವ್ರ ಕೈಲಿ ಮಾಡಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ಸಂಧ್ಯಾ ವಂದನೆ ಮಾಡೋದ್ರಿಂದ ಎಷ್ಟು ಲಾಭ ಗೊತ್ತಾ ನಿಮ್ಗೆ ಅಂತ ಹೇಳಿ ಚೆನ್ನಾಗಿ ಹೊಗಳ್ತಾರೆ ಸಂಧ್ಯಾ ವಂದನೆ ಬಗ್ಗೆ. ಇದೆಲ್ಲ ಅರ್ಥವಾದ ವಾಕ್ಯ ಅಂತ ಹೇಳ್ತಾರೆ. ಅಷ್ಟು ಹೊಗಳದ್ಮೇಲೆ ಏನಾಗತ್ತೆ, ಅವ್ನ್ ಆ ಕ್ಷಣನೇ ಪಾತ್ರೆ ಹಿಡ್ಕೊಂಡು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದು ನಿಂದಾರ್ಥವಾದ, ಅಲ್ಲಿ ಸ್ತುತ್ಯರ್ಥವಾದ ಅಂತ ಕರೀತಾರೆ. ಸ್ತುತಿ ಅರ್ಥವಾದ, ಸ್ತೋತ್ರ. ಆ ಇರೋ ಗುಣ ಆಗಿರ್ಬೋದು, ಇಲ್ದೇ ಇರೋ ಗುಣ ಆಗಿರ್ಬೋದು. ಈಗ ಸಂಧ್ಯಾ ವಂದನೆ ಬಗ್ಗೆ 1-2 ಫಲ ಹೇಳಿರ್ತಾರೆ, ನಾವೇನೋ ಮಾಡ್ತೀವಿ 10 ಫಲ ಹೇಳ್ಬಿಡೋದು. 10 ಫಲ ಹೇಳಿದಾಗ ಅವ್ನು ಖಂಡಿತ ಅವನು ಹೋಗ್ತಾನೆ, ಇಲ್ಲ ಮಾಡ್ಬಿಡ್ಬೇಕೀಗ ಅಂತ. ಅರ್ಥವಾದ ಅಂತ ಕರೀತಾರೆ ಅದನ್ನ. ಅರ್ಥವಾದ ಅಂದ್ರೆ ಸ್ತುತಿ ಅರ್ಥವಾದ. ಚೆನ್ನಾಗಿ ಸ್ತೋತ್ರವನ್ನ, ಪ್ರಾಶಸ್ತ್ಯವನ್ನ ಕರ್ಮದಲ್ಲಿ ಬೋಧನೆ ಮಾಡುವ ಇದು ವಾದ ಅಂದ್ರೆ ವಾಕ್ಯ ವಿಚಾರಗಳಿಂದ ಅದು. ಸಂಧ್ಯಾ ವಂದನೆ ಅಂತ ಒಂದು ಕರ್ಮ ತಗೊಂಡ್ರೆ ಅದನ್ನ ಚೆನ್ನಾಗಿ ಹೊಗಳುವಂತ ವಾಕ್ಯಗಳು.
ಅದನ್ನ ಅರ್ಥವಾದ, ಸ್ತುತಿ ಅರ್ಥವಾದ ಅಂತ ಕರೀತಾರೆ. ನಿಂದಾರ್ಥವಾದ ಅಂತ ಇದೆ. ನಿಂದಾರ್ಥವಾದ ಅಂದ್ರೆ ಇದೆಲ್ಲ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ನಿಂದಾರ್ಥವಾದ ಅಂದ್ರೆ ನಿಂದೆಯನ್ನ ಮಾಡ್ತಾರೆ. ಮಾಂಸ ಭಕ್ಷಣೆ ಮಾಡಿದ್ರೆ ಇಂತಿಂತ ನರಕ ಆಗತ್ತೆ ಅಂತ, ಇಂತಿಂತ ನರಕ ಆಗತ್ತೆ ಅಂತ ಹೇಳಿದ ಮೇಲೆ ಅರ್ಥ ಆಗುತ್ತೆ, ಓ ಮಾಂಸ ಭಕ್ಷಣೆ ಮಾಡಬಾರ್ದು, ಇದು ತುಂಬಾ ದುಃಖದಾಯಿ ಅಂತ ಗೊತ್ತಾಗುತ್ತೆ. ಅದೆಲ್ಲ ನಿಂದಾರ್ಥವಾದ ಅಂತ. ನಿಂದಾಸ್ತುತಿ ಅಂತ ಒಂದಿದೆ ಈ ದೇವರ ನಾಮ ದಾಸ ಸಾಹಿತ್ಯದಲ್ಲಿ. ನಿಂದಾಸ್ತುತಿ ಅಂತಿದೆ. ಅದು ಮೇಲ್ನೋಟಕ್ ನೋಡಿದ್ರೆ ಬಯ್ಯೋ ತರ ಇರುತ್ತೆ, ಆದ್ರೆ ಅದು ಹೊಗಳುತ್ತಾ ಇರುತ್ತೆ. ಹೀಗೆ ಆ ವಾಕ್ಯಗಳು. ಇದು ನಿಂದಾಸ್ತುತಿ ಆಗುತ್ತೆ. ಆ ನಿಂದಾಸ್ತುತಿನ ಸ್ಪ್ಲಿಟ್ ಮಾಡ್ಕೊಂಬಿಡಿ. ಸ್ತುತಿ ಅರ್ಥವಾದ, ನಿಂದಾರ್ಥವಾದ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಬೇರೆ ಇದು. ಇದು ನಿಜವಾಗೇ ಹೇಳ್ತಾ ಇದೆ. ನಿಂದೆ ಅಂದ್ರೆ ನಿಂದೆನ, ಬೈಯೋದಂದ್ರೆ ಬೈತಾನೆ ಇರೋದು, ಹೊಗಳೋದಂದ್ರೆ ಹೊಗಳೋದು. ನಿಂದಾರ್ಥವಾದ, ಸ್ತುತಿ ಅರ್ಥವಾದ ಅಂತ. ಈಗ ಇದನ್ನ ಎಲ್ಲಿ ತಿಳ್ಕೊಳ್ಬೇಕು ನಾವು ಇಲ್ಲಿ ಸುಧಾ ಈ ವಿಷಯದಲ್ಲಿ ಅಂದ್ರೆ, ಇಲ್ಲಿ ಯಾವುದು ಪತ್ರದಲ್ಲಿ ಬರೀತಾ ಇರೋದು, ಆತ್ಮನೋವೈ ಶರೀರಾಣಿ ಬಹುನಿ ಮನುಜಾಧಿಪ. ಒಬ್ಬ ಆತ್ಮ, ಒಳ್ಳೆ ಜೀವಿ, ಅನೇಕ ಶರೀರಗಳನ್ನ ತಾನು ಧರಿಸಿದ. ತಪಶಕ್ತಿಯ ಮಹಿಮೆ ಅಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾದ್ರೆ ಅರ್ಥವಾದ ಇದು. ನೀವು ತಪಸ್ಸನ್ನು ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರೆ, ನೀವು ಆ ಸೌಭರಿ ಋಷಿಗಳ ತರ ಎಷ್ಟೋ ದೇಹ ಪಡ್ಕೊಳ್ಬಹುದು ಒಂದೇ ಜನ್ಮದಲ್ಲಿ. ಅವಾಗ ಏನ್ ಮಾಡ್ತಾನೆ, ನಾನು ತಪಸ್ ಮಾಡ್ತೀನಿ, ಯಾಕೆ ನನಗೂ ಆ ಋಷಿ ತರ ಬೇಕಲ್ಲ ದೇಹ. ಹಾಗಾದ್ರೆ ಅರ್ಥವಾದ ಅಂದ್ರೆ ಇವನೊಬ್ಬ ಇದ್ದವನ ಮೇಲೆ ಎದ್ದು ಓಡೋಗಿ ಅದನ್ನ ಕರ್ಮ ಮಾಡ್ಬಿಡ್ಬೇಕು. ಅದಕ್ಕೆ ಬೇಕಾದ ವಾಕ್ಯ ಅಂದ್ರೆ ಅದನ್ನ ಪ್ರವರ್ತಕ ವಾಕ್ಯಗಳು ಅಂತ ಕರೀತಾರೆ. ಪ್ರವರ್ತನಾ ವಾಕ್ಯ ಅಂದ್ರೆ ಅವ್ನ್ ಹೇಳಿದ್ಮೇಲೆ ಇನ್ನು ಓಡ್ ಹೋಗಿ ಅವ್ನ್ ಮಾಡ್ಬಿಡ್ಬೇಕು ಕೆಲಸ. ಈ ರೀತಿ ಅರ್ಥವಾದನ ಪ್ರಾಶಸ್ತ್ಯ ಬೋಧಕತ್ವಂ ಅಂತ ಇದೆ ಶಾಸ್ತ್ರದಲ್ಲಿ. ಪ್ರಾಶಸ್ತ್ಯ ಅಂದ್ರೆ ಇದು ಪ್ರಶಸ್ತ, ಇದನ್ನ ಮಾಡಿ ಅಂತ ಹೊಗಳೋದು. ಯಾಕೆ ಮಾಡೋದು ಅಂದ್ರೆ ಜನ ಅದರಲ್ಲಿ ಹೋಗಿ ಪ್ರವೃತ್ತಿ ಮಾಡ್ಲಿ ಅಂತ. ಇದನ್ನ ನಾವು ನೀವು ಅಷ್ಟೇ ಮಾಡೋದಲ್ಲ, ಇದನ್ನು ಭಗವಂತನೇ ಮಾಡ್ತಾನೆ. ಭಗವಂತ ಯಾವುದೇ ಒಂದು ಪುರಾಣದಲ್ಲಿ ಒಂದು ವ್ರತ ಹೇಳ್ತಾನೆ ಅಂದ್ರೆ ಫಲಶ್ರುತಿನೇ ಜಾಸ್ತಿ ಇರುತ್ತೆ. ಈಗ ರಾಯರ ಸ್ತೋತ್ರದಲ್ಲಿ ಫಸ್ಟ್ ಎಲ್ಲ ಸ್ತೋತ್ರ ಮಾಡ್ತಾ ಹೋಗ್ತಾರೆ ಅಪ್ಪಣಾಚಾರ್ಯರು. ಆಮೇಲೆ ಒಂದು ಶ್ಲೋಕ ಶುರುವಾದ್ಮೇಲಿಂದ ಪೂರ್ಣ ಇದು ಮಾಡಿದ್ರೆ ಅವನಿಗೆ ಇದೇನು ಕಿವುಡುತನ ಹೋಗುತ್ತೆ, ಕುರುಡುತನ ಹೋಗುತ್ತೆ, ಅವನಿಗೆ ಜಠರದಲ್ಲಿ ಹೊಟ್ಟೆಲಿರೋ ದೋಷ ಶಿಕ್ಷಿಗತ ದೋಷಾಹ ಸರ್ವೇ ಕ್ಷಣದಲ್ಲಿ ಹೋಗುತ್ತೆ ಅಂತ ಎಲ್ಲ ಫಲಶ್ರುತಿ. ಅದೆಲ್ಲ ಅರ್ಥವಾದ, ಅದು ಅರ್ಥವಾದ ವಾಕ್ಯ ಅಂತ ಕರೀತಾರೆ. ರಾಯರ ಸ್ತೋತ್ರದಲ್ಲಿ ಅರ್ಥವಾದ ವಾಕ್ಯ, ಸ್ತುತ್ಯರ್ಥವಾದ ವಾಕ್ಯ. ಆದ್ರೆ ಇನ್ನೊಂದು ನಿಂದಾರ್ಥವಾದನೂ ಇದೆ. ಎಲ್ಲಿ ನಿಂದಾರ್ಥವಾದ ಇದೆ ಅಂದ್ರೆ ಈ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರದಲ್ಲಿ ಇದೆ. ಅಲ್ಲೇನ್ ಮಾಡ್ತಾರೆ, ಕೊನೆಯಾಗಿ ಹೇಳ್ತಾರೆ, ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂ ಚ ವಿಧಾನತಃ ತ್ರಿವಾರಮ್ಯ ಪಟೇ ನಿತ್ಯಂ ಸ್ತೋತ್ರಂ ಭಕ್ತಿಯ ದ್ವಿಜೋತ್ತಮ ವಾಂಛಿತಂ ಲಭತೆ ವಿಷ್ಣಂ ಷಣ್ಮಾಸ ವ್ಯಂತರೇಕಲು. ಅದೆಲ್ಲ ಹೇಳಿ ಸಂಶಯ ಯಾರು ಪಡ್ತಾರೋ ಅವನು ನರಕಕ್ಕೆ ಹೋಗ್ಬಿಡ್ತಾನೆ. ಸಂಶಯ ಪಡಬಾರ್ದು ಅಂತ ಒಂದು ಮಾತಿದೆ ಮುಂದಕ್ಕೆ. ಧನಾರ್ಥಿ ಲಭತೆ ಧನಂ ಅಂತ ಮುಂದಕ್ಕೆ ವಿವರಣೆ ಮಾಡ್ತಾ ಹೋಗ್ತಾರ. ಅದೆಲ್ಲ ಏನು ಸ್ತುತ್ಯರ್ಥವಾದ. ಪುತ್ರಾರ್ಥಿ ಲಭತೆ ಪುತ್ರ, ಯಶೋರ್ಥಿ ಲಭತೆ ಯಶಃ, ವಿದ್ಯಾರ್ಥಿ ಲಭತೆ ವಿದ್ಯಾ, ಧನಾರ್ಥಿ ಲಭತೆ ಧನಂ. ಇಲ್ಲಿವರೆಗೂ ಸ್ತುತ್ಯರ್ಥವಾದ ಇದೆ. ಸರ್ವಥಾ ಮಾಸ್ತು ಸಂದೇಹೋ ಹರಿಸ್ಸಾಕ್ಷಿ ಜಗತ್ಪತಿ ಸರಿ ಯಃ ಕರೋತಿ ಅತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ನು ನಿಶ್ಚಿತವಾಗಿ ನರಕಕ್ಕೆ ಹೋಗ್ಬಿಡ್ತಾನೆ ಅಂತ. ಸಂಶಯ ಪಡಬಾರ್ದು, ಜಗತ್ಪತಿಯಾದ ಶ್ರೀಹರಿನೇ ಸಾಕ್ಷಿ. ಅಲ್ಲಿ ಸ್ತುತ್ಯರ್ಥವಾದನು ಕಾಣ್ಬೋದು, ನಿಂದಾರ್ಥವಾದನು ಕಾಣ್ಬೋದು ಆ ಸ್ತೋತ್ರದಲ್ಲಿ. ಈ ತರ ಪ್ರತಿ ಸ್ತೋತ್ರದಲ್ಲಿ, ಪ್ರತಿ ದೇವರ ನಾಮಗಳಲ್ಲಿ ಎಲ್ಲಾ ಕಡೆ ಸ್ತುತ್ಯರ್ಥವಾದ, ನಿಂದಾರ್ಥವಾದ ಅಂತ ಇರುತ್ತೆ. ಆದ್ರೆ ಒಂದು ಎಚ್ಚರ ಇರ್ಬೇಕು. ಈ ಮೀಮಾಂಸಾ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, ಈ ಅರ್ಥವಾದಕ್ಕೆ ಪ್ರಾಮಾಣ್ಯ ಒಪ್ಪಿಲ್ಲ, ಅರ್ಥವಾದ ಅಪ್ರಮಾಣ ಅಂತ ಹೋಗ್ತಾರೆ. ಅದು ಒಬ್ಬ ಮನುಷ್ಯನ ಓಡಿಸ್ಲಿಕ್ಕೆ, ಒಂದು ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ಕಾರಣ ಅಷ್ಟೇ. ಅದು ಎಲ್ಲ ನಿಜ ಆಗ್ಬೇಕು ಅಂತಿಲ್ಲ. ಈಗ ಈ ತರ ಒಂದ್ ತಪ್ಪು ಮಾಡಿದ್ರೆ ಇವನ್ಗೆ ನಾಯಿ ಜನ್ಮ ಬರುತ್ತೆ, ಹಂದಿ ಜನ್ಮ ಬರುತ್ತೆ, 100 ಕಲ್ಪ ಹಂಗೆ ಕಡಿತಾನೆ, ಆ ಕಲ್ಪ ಕಳೆದು ಮತ್ತೆ ಇನ್ನೊಂದ್ ಜನ್ಮ ಪಡೆದು ಹಿಂಗೆ. ಅದನ್ನ ಪುರಾಣದಲ್ಲಿ ಒಂದು 10 ಶ್ಲೋಕದಲ್ಲಿ ಹೇಳಿರ್ತಾರೆ. ಇವ್ ಅನ್ಕೊಳ್ತಾನೆ ಇದೊಂದು ಕರ್ಮ ಮಾಡಿದೆ ಅಂದ್ರೆ ನನ್ ಖಂಡಿತ ಜನ್ಮದಲ್ಲೂ ಮೋಕ್ಷ ಸಿಗಲ್ಲ ಅಂತ. ಯಾವ ಜನ್ಮದಲ್ಲೂ? ಯಾಕೆಂದ್ರೆ ಒಂದ್ ಚಿಕ್ಕ ಅಪರಾಧ ಮಾಡಿದ್ರು ಎಷ್ಟೋ ನರಕ ಹೇಳ್ಬಿಡಿ ನಾನು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ನಾನು ಖಂಡಿತ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದ್ ಅರ್ಥ ಆಗ್ಬಿಡುತ್ತೆ. ಅದು ನಿಂದಾರ್ಥವಾದ ಅಂತ ಅನಿಸ್ಕೊಡುತ್ತೆ. ಆ ನಿಂದಾರ್ಥವಾದ ತಾತ್ಪರ್ಯ ಏನಂದ್ರೆ, ದುಃಖ ಪಡಿತಾನ ನಿಜ, ಅವ್ರು ಹೇಳಿದ್ ಅಷ್ಟು ಚಾಚೂ ತಪ್ಪದೇ ಪಡಿತಾನ. ಕೆಲವು ಕಡೆ ಇರಲ್ಲ ಹಾಗೆ, ಕೆಲವು ಕಡೆ ಇರುತ್ತೆ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಏನಂದ್ರೆ ಅರ್ಥವಾದನೂ ಪ್ರಮಾಣ, ಕೆಲವು ಅರ್ಥವಾದ ಸತ್ಯ, ಅದ್ ಹಾಗೆ ಇರುತ್ತೆ. ಏನ್ ಹೇಳಿರ್ತಾರೋ ಅಷ್ಟು ವರ್ಷ, ಅಷ್ಟು ದಿನ, ಅಷ್ಟು ಕ್ಷಣ ಅವನು ಅನುಭವಿಸ್ತಾನೆ. ಅದನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಇಷ್ಟು ವರ್ಷ ಇಷ್ಟು ಕಷ್ಟ ಆಗ್ಲೇಬೇಕದು, ಅದನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಭಗವಂತನ ಮಹಿಮೆ ಅದೇನ್ ಬೇಕಾರಾಗತ್ತೆ, ಚೇಂಜ್, ಅದ್ ಬೇರೆ ವಿಷಯ. ಅಂತೂ
ಈ ಶಾಸ್ತ್ರಗಳಲ್ಲಿ ಈ ರೀತಿ ಅರ್ಥವಾದ ಅಂತ ಏನೊಂದು ವಿಭಾಗ ಬರುತ್ತೆ, ಇದು ವೇದದಲ್ಲಿ ಮುಖ್ಯವಾಗಿದೆ. ವೇದದಲ್ಲಿ ಅರ್ಥವಾದ ವಾಕ್ಯಗಳು ಅಂತ ಸಿಗುತ್ತೆ. ಅದೇ ರೀತಿ ಸ್ತೋತ್ರಗಳಲ್ಲಿ ಅರ್ಥವಾದ ವಾಕ್ಯ, ದೇವರ ನಾಮಗಳ ಅರ್ಥವಾದ ವಾಕ್ಯ ಬೇರೆ 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 ತರ ಇರುತ್ತೆ. ಇದನ್ನ ನಾವು ಕಣ್ಣು ಹಿಡ್ಕೊಳ್ಬೇಕು. ಯಾಕೆಂದ್ರೆ ಈ ಸುಧಾ ಗ್ರಂಥ, ಈ ಟಿಪ್ಪಣಿ ಗ್ರಂಥಲ್ಲಿ ಇವೆಲ್ಲ ಬಂದಿರತ್ತಲ್ಲ, ಇದನ್ನೆಲ್ಲ ಅದನ್ನ ಜೋಡಿಸ್ಬೇಕು ಅದಕ್ಕೆ. ಆಗ ನಮಗೆ ನಿಜವಾಗಿ ದೇವರ ನಾಮದ ಅರ್ಥ ಆಗತ್ತೆ. ಇಲ್ಲ ದೇವರ ನಾಮ ಸರಿಯಾಗಿ ಅರ್ಥ ಆಗಲ್ಲ. ಸುಮ್ನೆ ಹಂಗೆ ದೇವರ ನಾಮ ಓದಿಯೋ ಅರ್ಥ ಆಗೋಯ್ತು ಅಂತ ಭಾವಿಸೋ ಹಾಗಿಲ್ಲ. ಯಾಕೆಂದ್ರೆ ಎಲ್ಲಾ ಶಾಸ್ತ್ರದ ಹಿನ್ನೆಲೆಯಲ್ಲೇ ಆ ದೇವರ ನಾಮಗಳ ರಚನೆ ಆಗಿರುತ್ತೆ. ಯಾರೋ ಶಾಸ್ತ್ರ ಗೊತ್ತಿಲ್ಲದೆ ಸುಮ್ನೆ ಒಂದಿಷ್ಟು ನೋಡ್ಕೊಂಡು ರಚನೆ ಮಾಡಿದ್ರೆ ಅದು ಬೇರೆ ವಿಷಯ, ಅಂಥದ್ದಕ್ಕೆ ಅನ್ವಯ ಆಗಲ್ಲ. ಆದ್ರೆ ಅಪರೋಕ್ಷ ಜ್ಞಾನಿಗಳು ಯಾರು ಬರ್ದಿರ್ತಾರೆ ಅವ್ರೆಲ್ಲ ಹೀಗೆ ಇರುತ್ತೆ. ದೇವರ ನಾಮಗಳು ತುಂಬಾ ಹಿನ್ನೆಲೆಯಿಂದ ಬಂದಿರುತ್ತೆ ಒಂದೊಂದು ಕೃತಿಗಳು. ಪ್ರಕೃತ ಇಲ್ಲಿ ಯಾವ್ದು ಪದ್ಯದಲ್ಲಿ ಇದನ್ನೇ ಅರ್ಥವಾದಿಕಂ ಅಂತ ಹೇಳಿ, ಆತ್ಮನೋ ವೈ ಶರೀರಾಣಿ ಬಹುನಿ ಇತ್ಯಾದಿ ಅರ್ಥವಾದೋಕ್ತಂ. ಎಲ್ಲ ಶರೀರಗಳನ್ನ ಒಬ್ಬ ತಪಶಕ್ತಿಯನ್ನ ಪಡೆದಿರೋನ್ ಧರಿಸ್ತಾನೆ ಅಂತ ಹೇಳಿದ್ದು ಇದೇ ಉದ್ದೇಶದಿಂದ. ಹಾಗಂತ ಅದು ಸುಳ್ಳು ಅಂತಲ್ಲ, ಅದು ನಿಜ. ಇಲ್ಲೂ ಹಾಗೆ ಹೇಳಿದ್ದೀವಿ, ಭಗವಂತನ ಜ್ಞಾನದಿಂದ ಎಲ್ಲಾ ಕರ್ಮಗಳನ್ನ ಕಳ್ಕೊಳ್ಳೋದು ಅಂತ ಬಂತಲ್ವಾ ಅಂದ್ರೆ ಹೌದು, ಅಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಅಂತ ಅಲ್ಲಿ ವಿಭಾಗ ಮಾಡ್ಕೊಳ್ಬೇಕು ಅಂತ ಇಷ್ಟು ಇಲ್ಲಿ ಬಂದ ವಿಚಾರ. ಇನ್ನು ಮುಂದಿನ ಟಿಪ್ಪಣಿಗಳಲ್ಲಿ ಒಂದ್ 2-3 ಸ್ವಾರಸ್ಯಗಳಿದೆ, ಅದನ್ನ ಮತ್ತೆ ನೋಡೋಣ. ಹಾಗೆ ಮುಂದಿನ ಸುಧಾಮೂಲದಲ್ಲಿ ಕರ್ಮ ಕಳ್ಕೊಳ್ಳೋದು ಹೇಗೆ ಅಂತ ಒಂದು ವಾದವನ್ನು ಮಂಡಿಸ್ತಾರೆ. ತುಂಬಾ ಚೆನ್ನಾಗಿ ವಾದ ಹೇಳ್ತಾರೆ. ನಿಮ್ ಪ್ರಕಾರ ಕರ್ಮ ಅನುಭವಿಸೇ ಕಳ್ಕೊಳ್ಳೋದಂತಿದ್ರೆ ಹಾಗಾದ್ರೆ ಮುಗಿಯಿತು, ಒಂದೇ ಸಲ ಮೋಕ್ಷ ಇಲ್ಲ ಅಂತ ಹೇಳ್ಬಿಡಿ ಅಂತ ಅಷ್ಟೇ. ಆ ತರ ಒಂದು ವಾಕ್ಯಾರ್ಥನ ಜಯತೀರ್ಥರು ತೋರಿಸ್ತಾರೆ. ಅದೇನ್ ತೋರಿಸ್ತಾರೆ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮೂಲ ಗೋಪಾಲ ಕೃಷ್ಣ ಅರ್ಪಣೆಯನ್ನು ಮಾಡ್ತೇನೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ.